ನಮಸ್ಕಾರ. ಸಾತ್ವಿಕ ಜ್ಞಾನಂ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ಆಳವಾದ ಆಧ್ಯಾತ್ಮಿಕತೆ ಮತ್ತು ಸ್ವಯಂ ಅರಿವನ್ನು ಅನ್ವೇಷಿಸೋಣ. ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬಕ್ಕೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷವು ನಿಮಗೆ ಸಮೃದ್ಧಿ, ಸಂತೋಷ ಮತ್ತು ಅಂತ್ಯವಿಲ್ಲದ ಕಲಿಕೆಯನ್ನು ತರಲಿ. ನನ್ನ ಚಾನಲ್ನ ಪ್ರಯಾಣದ ಭಾಗವಾಗಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ಕೃತಜ್ಞಳಾಗಿರುತ್ತೇನೆ. ಇಂದು ನಾವು ಯುಗಾದಿ ಹಬ್ಬದ ಆಚರಣೆಯ ಹಿನ್ನೆಲೆ ಹಾಗೂ ಈ ಹಬ್ಬದ ಮಹತ್ವವನ್ನು ತಿಳಿದುಕೊಳ್ಳೋಣ. ಮಹಾವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮದೇವನು ಉದ್ಭವಿಸಿ ಸೃಷ್ಟಿ ಕಾರ್ಯವನ್ನು ಆರಂಭಿಸುತ್ತಾನೆ. ನಾವು ಇಂದು ಜೀವಿಸುತ್ತಿರುವುದು 28ನೇ ಚತುರ್ಯುಗದ ಶ್ವೇತವರಾಹ ಕಲ್ಪದಲ್ಲಿದೆ. ಈ ಕಲ್ಪದ ಸೃಷ್ಟಿಯ ರಚನೆ ಪ್ರಾರಂಭಿಸುವ ಸಮಯದಲ್ಲಿ ಹಯಗ್ರೀವ ಎಂಬ ರಾಕ್ಷಸನು ವೇದಗಳನ್ನು ಕದ್ದು ಸಮುದ್ರದಡಿಯಲ್ಲಿ ಬಚ್ಚಿಟ್ಟನು. ಹೀಗಾಗಿ ಭಗವಾನ್ ವಿಷ್ಣುವು ಮತ್ಸ್ಯ ರೂಪದಲ್ಲಿ ಅವತರಿಸಿ ಹಯಗ್ರೀವನನ್ನು ಸಂಹರಿಸಿದನು ಹಾಗೂ ವೇದಗಳನ್ನು ಪುನಃ ಬ್ರಹ್ಮದೇವನಿಗೆ ಹಸ್ತಾಂತರಿಸಿದನು. ಪುನಃ ಬ್ರಹ್ಮದೇವನು ಸೃಷ್ಟಿ ಕಾರ್ಯವನ್ನು ಪೂರ್ಣಗೊಳಿಸಲು ಪ್ರಾರಂಭಿಸಿದನು. ವೇದಗಳನ್ನು ಓದಿ ಚತುರ್ಮುಖನಾಗಿ ಸಪ್ತ ಋಷಿಗಳನ್ನು ಮತ್ತು ಲೋಕ ಸೃಷ್ಟಿಯನ್ನು ಪ್ರಾರಂಭಿಸಿದ ದಿನ ಇದು. ಚೈತ್ರ ಮಾಸದ ಶುಕ್ಲ ಪಾಡ್ಯಮಿಯಂದು ಆ ದಿನವನ್ನು ಯುಗಾದಿ ಹಬ್ಬವಾಗಿ ಆಚರಿಸುತ್ತೇವೆ. ಈ ದಿನ ಸತ್ಯಯುಗದ ಮೊದಲನೆಯ ದಿನ. ಸೂರ್ಯ ಈ ಭೂಮಿಯ ಮೇಲೆ ತನ್ನ ಮೊದಲ ಕಿರಣವನ್ನು ಹಾಯಿಸಿ ಜಗತ್ತಿಗೆ ಚೈತನ್ಯ ಶಕ್ತಿ ಕೊಟ್ಟ ದಿನವಿದು. ರಾಮಾಯಣದಲ್ಲಿ ಶ್ರೀರಾಮನು ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂತಿರುಗಿದ ದಿನವಿದು. ಶ್ರೀಕೃಷ್ಣನ ನಿರ್ಣಯದ ದಿನವಿದು. ಕಲಿಯುಗ ಪ್ರಾರಂಭವಾದ ದಿನ ಇದಾಗಿತ್ತು. ಗೌತಮಿ ಪುತ್ರ ಶಾಲಿವಾಹನ ಚಕ್ರವರ್ತಿ ಎಂಬ ರಾಜನು ಶಕರನ್ನು, ಅಂದರೆ ತನ್ನ ಶತ್ರುಗಳನ್ನು ಸೋಲಿಸಿ ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಈ ವಿಜಯವನ್ನು ಸ್ಮರಿಸುವುದಕ್ಕಾಗಿ ಶಾಲಿವಾಹನ ಶಕ ಸಂವತ್ಸರವನ್ನು ಪ್ರಾರಂಭಿಸಿದರು. ಶಕ ಸಂವತ್ಸರ ಮತ್ತು ಕ್ರಿಸ್ತ ಶಕ ವರ್ಷಗಳ ನಡುವೆ 78 ವರ್ಷಗಳ ವ್ಯತ್ಯಾಸವಿದೆ. ಉದಾಹರಣೆಗೆ ಇಂಗ್ಲಿಷ್ ಕ್ಯಾಲೆಂಡರ್ 2024 ಅಂದರೆ ಇದರ ಪಂಚಾಂಗ 1946 ಆಗಿರುತ್ತದೆ. ಬೇವು ಬೆಲ್ಲವನ್ನು ತಿನ್ನುವ ತತ್ವ. ಜೀವನದಲ್ಲಿ ಸುಖ ದುಃಖಗಳನ್ನು ಸಮಾನವೆಂದು ಒಪ್ಪಿಕೊಳ್ಳಲು ಇದು ಒಂದು ಸಂಕೇತವಾಗಿದೆ. ಈ ಎಲ್ಲವನ್ನು ನಾವು ನೋಡಿದಾಗ ನಮಗೆ ಅರ್ಥವಾಗುತ್ತದೆ. ಈ ದಿನ ಯುಗಾದಿಯು ಏನೆಲ್ಲ ಹೊಸತನ್ನು ನಮಗೆ ನೀಡಿದೆ ಎಂದು. ಈ ವಿಶೇಷ ದಿನದಂದು ನಾವೆಲ್ಲರೂ ಒಂದೊಳ್ಳೆ ಆಧ್ಯಾತ್ಮಿಕ ಸಂಕಲ್ಪದೊಂದಿಗೆ ಆಚರಿಸೋಣ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.